ನೀ ಹೋದ ಮರುದಿನ ಮೊದಲಂಗೆ ನಮ್ ಬದುಕೋ ಆಕ್ಯಾದೋ ಬಾಬಾ ಸಾಹೇಬ. ನಿನ್ನಂತೆ ದುಡಿಯುವವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಬಪ್ಪ. ನೀ ಹೋದ ಮರುದಿನ ಮೊದಲಂಗೆ ನಮ್ ಬದುಕು ಆಕ್ಯಾದೋ ಬಾಬಾ ಸಾಹೇಬ. ನಿನ್ನಂತೆ ದುಡಿಯುವವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ. ಇದೇ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ನಡೀತು. ಶೋಷಿತ ಸಮುದಾಯಗಳ ವಿದ್ಯಾರ್ಥಿ ಸಮಾವೇಶ. ಅವರ ಉದ್ದೇಶ ಏನಿತ್ತು ಅಂತಂದ್ರೆ, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿಗಿಸ್ತಾ ಇದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ನವರು ಸೇರ್ಕೊಂಡು. ಅದಕ್ಕೆ ರಾಜ್ಯಪಾಲರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯಪಾಲರನ್ನ ದೂರ ಮಾಡಿ ಕಳಿಸಿ, ಹಠಾವೋ ಸಿದ್ದರಾಮಯ್ಯನವ್ರನ್ನ ಉಳಿಸಿ ಅಂತ. ಈ ರಾಜ್ಯದ ಮುಖ್ಯಮಂತ್ರಿ ತನ್ನನ್ನ ತಾನು ಸ್ವತಃ ಉಳಿಸ್ಕೊಳ್ಳೋದಕ್ಕೆ ಲಾಯಕ್ಕಿಲ್ದಾಗ ಯಾವ ಮುಖ್ಯಮಂತ್ರಿಯಿಂದ ಈ ನಾಡು ಉಳಿಬೇಕಿತ್ತೋ ಆ ಮುಖ್ಯಮಂತ್ರಿಯನ್ನ ಉಳಿಸೋದಕ್ಕೋಸ್ಕರ ನೀವಿಲ್ಲಿ ಬಂದಿದ್ದೀರಿ ಅಂದ್ರೆ ನೀವಿನ್ನಂತ ಅಸಹಾಯಕರು ಅಂತ. ಸಾರಿ ಗಂಜಿಗೆ ಸೇರು ಬೆವರು ಸುರಿಸುತ್ತ ಊರೂರು ತಿರುಗೋರು ಯಾರಯ್ಯ. ಈ ನಾಡ ಕಟ್ಟಿದವರು ನಾವೆಲ್ಲಿಗೋಗಬೇಕು, ಕೂಲಿಯವರು ನಾವು ಕೇಳಯ್ಯ. ಅರ್ಥ ಆಯ್ತಾ? ಏನ್ ಕೇಳಕ್ ಬಂದಿದ್ರು ಅವರೆಲ್ಲ? ಕೂಲಿಗೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಆಗಿ ನೇರ ಆರೋಪ. ನಮ್ದು 26,000 ಕೋಟಿ ರೂಪಾಯಿ ಕಳ್ತನ ಮಾಡಿದಾರಪ್ಪ ಪಿಕ್ ಪ್ಯಾಕೆಟ್ ಸರ್ಕಾರ, 420 ಸರ್ಕಾರ. ನಮ್ಮ ಮಕ್ಕಳ ಪ್ರಬುದ್ಧ ಸ್ಕೀಮ್ ನ ಕ್ಯಾನ್ಸಲ್ ಮಾಡಿದ್ರು, ಮತ್ತೆ ರಿಸ್ಟೋರ್ ಮಾಡೋದ್ರ ನಾಟಕ ಆಡಿದ್ರು. ಮತ್ತೆ ಹೇಳಿದ್ರು ದಲಿತ ಸಮುದಾಯದ ಮಕ್ಕಳಿಗೆ 100 ಯೂನಿವರ್ಸಿಟಿಗಳಲ್ಲಿ ಮಾತ್ರ ಅವಕಾಶ, ಆದ್ರೆ OBCಗಳಿಗೆ 1000 ಯೂನಿವರ್ಸಿಟಿ, ಮೈನಾರಿಟಿಗಳಿಗೆ 500 ಯೂನಿವರ್ಸಿಟಿ, ದಲಿತರಿಗೆ 100 ಯೂನಿವರ್ಸಿಟಿ. ಇದು ಯಾವ ಸೀಮೆ ನ್ಯಾಯನಪ್ಪ ಸಿದ್ದರಾಮಪ್ಪ? PTCL ಲ್ಯಾಂಡ್ ಅನ್ನ ತಿದ್ದುಪಡಿ ಮಾಡ್ತೀವಿ ಅನ್ನುವಂತಹ ಒಂದು ನಾಟಕವನ್ನ ಆಡಿದ್ರಿ. ಆದ್ರೆ ರಾಜ್ಯದ ಯಾವಾದ DC AC ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇದು ಯಾವ ಸೀಮೆ ಸರ್ಕಾರ? ಕೊಲೆಗಡಕ ಸರ್ಕಾರ, ಕಳ್ಳ ಸರ್ಕಾರ, ಭ್ರಷ್ಟ ಸರ್ಕಾರ ಅಂತ ಕೇಳಕ್ ಬಂದಿದ್ದೀವಿ. ತಪ್ಪೇನಿದೆ? ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಮಕ್ಕಳಿಗೆ, ಫೆಲೋಶಿಪ್ ಕೊಡ್ತಾ ಇಲ್ಲ. ಮತ್ತೆ ಅಂಬೇಡ್ಕರ್ ಹೆಸರಲ್ಲಿದ್ದಂತಹ ವಸತಿ ಯೋಜನೆ ಒಂದೇ ಒಂದು ಮನೆ ಕಟ್ಕೊಟ್ಟಿಲ್ಲ. ಮತ್ತೆ ನಮ್ಮ ದುಡ್ಡು ಎಲ್ಲಪ್ಪ ಸಿದ್ದರಾಮಪ್ಪ ಕೇಳಕ್ ಬಂದಿದ್ದೀವಿ. ಏನ್ ತಪ್ಪಿದೆ? ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೀತಾ ಇರುವಂತಹ ಅಟ್ರಾಸಿಟಿ ರೇಟ್ ಎಷ್ಟಿದೆ ಅಂತಂದ್ರೆ, ಕಳೆದ ಬಿಜೆಪಿ ಸರ್ಕಾರದಲ್ಲಿ ಏನು ಅಟ್ರಾಸಿಟಿ ರೇಟ್ ಇತ್ತಲ್ಲ ಅದರ 4 ಪಟ್ಟು ಈಗ ಅಟ್ರಾಸಿಟಿ ಜಾಸ್ತಿ. ಅದರಲ್ಲೂ ಮುಖ್ಯವಾಗಿ ವಲಯ ಮಾಲಿಗರಿಗೆ, IAS ಪಾಸ್ ಮಾಡಿದಂತವರಿಗೆ ಜಿಲ್ಲಾಧಿಕಾರಿಗಳ ಹುದ್ದೆಗಳನ್ನ ನೀಡಿಲ್ಲ. ಯಾಕೆ? ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿನ ಕೇವಲ 6 ತಿಂಗಳೊಳಗಡೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ SC ವಲಯ ಮಾದಿಗರು ಅನ್ನೋ ಕಾರಣ. ಇನ್ನೊಬ್ಬ IAS ಅಧಿಕಾರಿ ಅವ್ರನ್ನ 8 ತಿಂಗಳಿಗೆ ಒಂದು ಜಿಲ್ಲೆಯಿಂದ ಮತ್ತೊಂದು ಕಡೆ ವರ್ಗಾವಣೆ ಮಾಡ್ತಾರೆ, ಅವರನ್ನ ಕೇವಲ ವಲಯ ಮಾದಿಗರು ಅನ್ನೋ ಕಾರಣ. ಅಟ್ರಾಸಿಟಿಗಳು ತಲೆ ಮೇಲೆ ಬಟ್ಟೆ ಇಲ್ದವ್ರಿಗೆ, ಮೂಟೆ ಅವರವರಿಗೆ, ಚಪ್ಪಲಿ ಹೊಲಿಯೋನ್ಗೆ, ಮನೆ ಕಟ್ಟೋನ್ಗೆ, ಬೀದಿ ಕಸ ಗುಡಿಸೋನ್ಗೆ, ಪೌರ ಕಾರ್ಮಿಕರಿಗೆ ಮಾಡೋದಲ್ಲ ಅಟ್ರಾಸಿಟಿಗಳು. IAS ಅಧಿಕಾರಿಗಳನ್ನ ಅಟ್ರಾಸಿಟಿ ಏಡಿಯಲ್ಲಿ ಸಾಯಿಸ್ತಾ ಇದ್ದಾರೆ. ಉಸಿರು ಬಿಡಕ್ಕಾಗ್ತಾ ಇಲ್ಲ. ಇನ್ನು ನಮ್ಮ ನಿಮ್ಮ ಕಥೆಯನ್ನು ಅದಕ್ಕೆ ಹೇಳ್ತಾ ಇದ್ದೀವಿ ನಾವು. ಕಾಂಗ್ರೆಸ್ ಹಟಾವೋ, ಕಾಂಗ್ರೆಸ್ ಹಟಾವೋ, ಸಿದ್ದರಾಮಯ್ಯ ಹಟಾವೋ. ಒಬ್ಬನೇ ವ್ಯಕ್ತಿಗೆ ತನ್ನ ಸ್ವಂತ ಜಾತಿಯ IAS ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತದ್ದು ಒಂದು DC ಪೋಸ್ಟ್, ಇನ್ನೊಂದು ಕಮಿಷನರ್ ಪೋಸ್ಟ್, ಇನ್ನೊಂದು ಮಹಾನಿರ್ದೇಶಕರು ನೋಂದಣಿ ಮತ್ತು ಮುದ್ರಾಂಕ. ಈ ಒಳ ಮೀಸಲಾತಿ ವಿಚಾರದಲ್ಲಿ ಚರ್ಚೆ ಮಾಡಬೇಕು, ನಿಮ್ಮ ಹತ್ರ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ 3 ಸಾರಿ ನಾವೆಲ್ಲರೂ ಸೇರಿ ಪತ್ರ ಬರ್ತೀವಿ. 3 ಸಾರಿ ಯಾರೋ ಸಿದ್ದರಾಮಯ್ಯನವ್ರ ಮುಂದೆ ನಿಂತ್ಕೊಂಡು ನೀನು ಇಂದ್ರ, ನೀನು ಚಂದ್ರ, ನೀನೇ ನಮ್ಮ ಭಾಗ್ಯ ವಿಧಾತ, ನೀನು ನಮ್ಮ ಮನೆಯ ದೇವರು ಅಂತ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಟೈಮ್ ಕೊಡ್ತಾರೆ. ಬನ್ನಿ ಮಾತಾಡೋಣ, ಸ್ವಲ್ಪ ನೀವು ನನ್ನನ್ನು ಹೊಗಳ್ಬಿಟ್ಟು ಹೋಗಿ, ನಾನು ಸ್ವಲ್ಪ ಉಪ್ಪರಿಗೆ ಇರ್ಕೊತೀನಿ ಅಂತ ಟೈಮ್ ಕೊಡ್ತಾರೆ. ಆದ್ರೆ ಯಾರು ನನ್ನನ್ನು ಪ್ರಶ್ನೆ ಮಾಡಕ್ ಬರ್ತಾರೆ ಅಂತ ಗೊತ್ತಾಗ್ತದಲ್ಲ, ಅವ್ರಿಗೆ ಇಲ್ಲಿವರೆಗೂ ಟೈಮ್ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ಇವ್ರು ಮಾತಾಡ್ತಾರೆ, ಮೋದಿ ಅವರು ಈ ದೇಶದ ಪತ್ರಕರ್ತರನ್ನ ಎದುರಿಸೋದಕ್ಕೆ ಧೈರ್ಯ ಇಲ್ಲ, ಯಾವ ಪತ್ರಕರ್ತರ ಮುಂದೆ ಕೂಡ ಒಂದು ಪ್ರಶ್ನೆಯನ್ನು ಕೂಡ ಅವರು ಅವಕಾಶ ಮಾಡ್ಕೊಡಲ್ಲ. ನಿಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಪತ್ರಕರ್ತರು ಬೇಡ, ನಾವು ಬರ್ತಾ ಇದ್ದೀವಿ, ಅವಕಾಶ ಮಾಡ್ಕೊಳ್ಳಿ ಸ್ವಾಮಿ. ಧೈರ್ಯ ಇಲ್ಲ ಸಿದ್ದರಾಮಯ್ಯ. ಒಬ್ಬ ಗೌರಿ ಲಂಕೇಶ್ ಅವ್ರನ್ನ ಮರ್ಡರ್ ಮಾಡಿದ ಕೂಡ್ಲೆ, ಒಬ್ಬ ಕಲಬುರ್ಗಿ ಅವ್ರನ್ನ ಮರ್ಡರ್ ಮಾಡಿದ ಕೂಡ್ಲೆ ನಾವು ಬಾಯಿ ಬಿಟ್ಟು ಮಾತಾಡಿದ್ರೆ ನಮಗೆಲ್ಲ ಗುಂಡಿಗೆ ಬಿಡ್ತಾರಂತ ಎದುರುಗಡೆ ಮೂಲೆ ಕೂತಿದ್ದ ಜನ ನೀವು ಇವತ್ತು ಬಂದು ನಮಗೆ ಹೇಳ್ತಾ ಇದ್ದೀರಿ ಇವರು ಬಿಜೆಪಿ ಏಜೆಂಟ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೀವು ಯಾರನ್ನಾದ್ರೂ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ನೀವು ಅವರ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡ್ಬಿಡೋದು, ಅವ್ರ ಗುಣವನ್ನ ನೀವು ಸರ್ವನಾಶ ಮಾಡ್ಬಿಡೋದು, ಅವಾಗ ಅವ್ನು ಸಾಯ್ತಾನೆ ಅಂತ. ಆದ್ರೆ ಒಂದು ಮಾತು ಹೇಳ್ತೀವಿ, ಇದು 1947 ಅಲ್ಲ, 2024
ನೀವು ನಮ್ಮ ಚಾರಿತ್ರ್ಯ ಹರಣವನ್ನ ಮಾಡೋದಕ್ಕೆ ಬಂದ್ರೆ ಸುಟ್ಟು ಬೂದಿ ಆಗ್ತದೆ. ನಾವು ಒಂದು ಸ್ಪಷ್ಟಪಡಿಸ್ತಾ ಇದ್ದೀವಿ, ಈ ಸಮಾಜದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಡಳಿತದ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆಗಿದೆ. ನಮ್ಮ ಹಕ್ಕುಗಳನ್ನ ಕಿತ್ಕೋತಾ ಇದ್ದಾರೆ, ನಮ್ಮ ದುಡ್ಡನ್ನ ಕಿತ್ಕೋತಾ ಇದ್ದಾರೆ, ನಮ್ಮ ಮಕ್ಕಳ ಭವಿಷ್ಯವನ್ನ ಕಿತ್ಕೋತಾ ಇದ್ದಾರೆ, ನಮ್ಮ ಭೂಮಿಯನ್ನ ಕಿತ್ಕೋತಾ ಇದ್ದಾರೆ, ನಮ್ಮ ಉದ್ದಿಮೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಗೆ ಕೊಡ್ಬೇಕಾಗಿರೋ ಸಬ್ಸಿಡಿಗಳಿಲ್ಲ, ನಮ್ಗೆ ಮನೆ ಕಟ್ಟಬೇಕಾಗಿದೆ ಅಂಬೇಡ್ಕರ್ ಸ್ಕೀಮ್ ಅಲ್ಲಿ, ಅದಕ್ಕೆ ದುಡ್ಡಿಲ್ಲ, ಯಾವುದಕ್ಕೂ ದುಡ್ಡಿಲ್ಲ ಅಂತ ಇದ್ದಾರೆ. ಆದ್ರೆ ಶಾಲೆಗಳಿಗೆ ಶೂ ಮತ್ತೆ ಸಾಕ್ಸು ಸೈಕಲ್ ವಿತರಣೆ ಮಾಡ್ಬೇಕಲ್ಲ, ಯೂನಿಫಾರ್ಮು, ಎಲ್ಲಾ ಶಾಲೆಗಳಲ್ಲಿ ಎಲ್ಲಾ ಜಾತಿಯ ಮಕ್ಕಳಿಗೆ SCP TSP ಹಣದಿಂದ ಅನುಕೂಲಗಳನ್ನ ಮಾಡ್ತಾ ಇದ್ದಾರೆ. ಇದು ಸರಿನಾ? ಈ ಎಲ್ಲ ದಲಿತ ಮುಖಂಡರಿಗೆ ಕೇಳ್ಕೊಳ್ಳೋದು, ಮತ್ತೆ ಸಿದ್ದರಾಮಯ್ಯನವರಲ್ಲಿ ಇವ್ರ ಪರವಾಗಿ ಕೇಳ್ಕೊಳ್ಳೋದು, ಸಿದ್ದರಾಮಯ್ಯನವರೇ, ಯಾವ ರಾಜಕೀಯ ಹಿನ್ನೆಲೆ, ಸ್ವತಃ ಹಿನ್ನೆಲೆ, ಕುಟುಂಬದ ಹಿನ್ನೆಲೆ ನಿಮ್ಮಿಂದ ಬಂದಿರಬಹುದು, ಯಾವ ರಾಜಕೀಯ ಹೋರಾಟದ ಹಿನ್ನೆಲೆ ಇಲ್ಲ, ಆದ್ರೂ ಕೂಡ ನಿಮ್ಮ ಮಗನನ್ನ ನೀವು MLA ಮಾಡ್ತೀರಿ, MLC ಮಾಡ್ತೀರಿ, ಸಾಧ್ಯ ಆದ್ರೆ ಮಿನಿಸ್ಟರ್ ಕೂಡ ಮಾಡ್ಬಿಡ್ತಿದ್ರೇನೋ ಗೊತ್ತಿಲ್ಲ. ಕಾಂಗ್ರೆಸ್ಗೋಸ್ಕರ ತನು ಮನ ಧನ ಅನ್ಕೊಂಡು ಕಳೆದ ಎಲೆಕ್ಷನ್ ನಿಂದ ನೂರಾರು ದಿವಸಗಳು ಟೈಮ್ ಬಿಟ್ಕೊಂಡು ಇಡೀ ರಾಜ್ಯ ಸಂಚಾರ ಮಾಡಿಕೊಂಡು ಕೊನೆಗೆ ಇಲ್ಲೂ ಬಂದು ನಿಮಗೆ ಜೈಕಾರ ಹಾಕೊಂಡು ನಿಮ್ಮನ್ನ ಇಂಚಿಂಚು ನಿಮ್ಮನ್ನ ಕಾಪಾಡ್ತಾ ಸ್ವತಃ ಅಣ್ಣ ತಮ್ಮಂದ್ರದಾದ ನಮ್ಮನ್ನ ವಿರೋಧ ಮಾಡಿದ್ರು ಪರವಾಗಿಲ್ಲ, ನಿಮ್ಮನ್ನ ಕಾಪಾಡಬೇಕು ಅಂತ ನಿಮ್ಮ ರಕ್ಷಣೆ ನಿಂತಿದಾರಲ್ಲ, ಆ ನನ್ನ ಅಣ್ಣ ತಮ್ಮಂದ್ರು, ನನ್ನ ಹಿರಿಯ ಹೋರಾಟಗಾರನ ಕೊನೆ ಪಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಬಿಡಿ ಸ್ವಾಮಿ ಸಿದ್ದರಾಮಯ್ಯನೇನಾದ್ರೂ ಜೀವ ಕಳ್ಕೊಂಡ್ರೆ ನೀವೆಲ್ಲ ನೇಣಾಕೊಂಡ್ಬಿಡ್ತೀರಾ? ಬದುಕಲ್ವಾ? ಅಲ್ಲಿ ನಾಚಿ ಊಟ ಮಾಡಲ್ವಾ? ನಿದ್ದೆ ಮಾಡಲ್ವಾ? ನಿಮ್ಮ ಹೆಂಡತಿ ಮಕ್ಕಳ ಹತ್ರ ಮಾತಾಡಲ್ವಾ? ಸಿದ್ದರಾಮಯ್ಯ ಬಿಟ್ರೆ ಯಾರು ಇದಾರೆ? ಯಾಕ್ರಿ? ಖರ್ಗೆ ಅವ್ರು ಕಾಣಲ್ವಾ? ಪರಮೇಶ್ವರ್ ಕಾಣಲ್ವಾ? ಆಂಜನೇಯ ಕಾಣಲ್ವಾ? KH ಮುನಿಯಪ್ಪ ಕಾಣಲ್ವಾ? ಸತೀಶ್ ಜಾರಕಿಹೊಳಿ ಕಾಣಲ್ವಾ? ಅವರೆಲ್ಲ ಸರಿ ಇದಾರೆ ಅಂತ ಅಲ್ಲ, ಅವ್ರು ಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಬೇರೆ ಯಾರು ಇಲ್ಲ ಅಂದ್ರೆ ನಂತರದ ನಾಯಕತ್ವವನ್ನು ಅವರು ಸರ್ವನಾಶ ಮಾಡಿದ್ದಾರೆ ಅಂತ ಅರ್ಥ. ಅಂತ ಸರ್ವನಾಶಕ ಗುಣಕದ ನಾಯಕತ್ವ ಯಾಕೆ ಬೇಕು? ಯಾರಿಗ್ ಬೇಕು? ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಬರೋದಕ್ಕೆ ಮುಂಚೆ ಈ ದಲಿತ ಸಮುದಾಯ ಇಲ್ಲಿ ಬದುಕಿರ್ಲಿಲ್ವಾ? ನಿಮ್ಮೆಲ್ರಿಗೂ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನೀ ಹೋದ ಮರುದಿನ ಮೊದಲಂಗೆ ನಮ್ ಬದುಕೋ ಆಗ್ಯಾದೋ ಬಾಬಾ ಸಾಹೇಬ. ನಿನ್ನಂತೆ ದುಡಿಯುವವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ. ನೀ ಹೋದ ಮರುದಿನ ಮೊದಲಂಗೆ ನಮ್ ಬದುಕು ಆಗ್ಯಾದೋ ಬಾಬಾ ಸಾಹೇಬ. ನಿನ್ನಂತೆ ದುಡಿಯುವವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ. ಚೆನ್ನಾಗಿದೆ ಅಲ್ವಾಡು? ಚೆನ್ನಾಗಿದೆ, ಚಪ್ಪಳೆ ತಟ್ಟಿ. ಈ ಹಾಡು ಏನ್ ಗೊತ್ತಾ? ನಮ್ಮ ಕೈಲಿ ಏನು ಮಾಡಕ್ ಸಾಧ್ಯ ಇಲ್ಲ, ನಾವೆಲ್ಲ ಅಸಹಾಯಕರಾಗಿದ್ದೀವಿ, ನಮ್ಗೆ ನರಗಳೆಲ್ಲ ಸತ್ತೋಗಿದಾವೆ, ಬಾಬಾ ಸಾಹೇಬ್ರೆ ನೀವು ಹೋದ್ಮೇಲೆ ನಿಮ್ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇಲ್ಲ ಅನ್ನುವಂಥದ್ದು ಅರ್ಥ ಈ ಹಾಡಿಗೆ. ನನಗೆ ಗೊತ್ತು, ನನ್ನ ಪ್ರಕಾರ ಇದೆ, ಬೇರೆ ಕಡೆ ಗೊತ್ತಿಲ್ಲ. ನೀನ್ ಹೋದ್ಮೇಲೆ ಮುಗಿತಪ್ಪ, ನಾವೇನು ಮಾಡಕ್ ರೆಡಿ ಇಲ್ಲ. ನಿನ್ನೆ ಇದೇ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ನಡೀತು. ಶೋಷಿತ ಸಮುದಾಯಗಳ ವಿದ್ಯಾರ್ಥಿ ಸಮಾವೇಶ. ಅದು ಅವರ ಉದ್ದೇಶ ಏನಿತ್ತು ಅಂತಂದ್ರೆ, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿಗಿಸ್ತಾ ಇದ್ದಾರೆ ಬಿಜೆಪಿ ಮತ್ತೆ JDS ನವರು ಸೇರ್ಕೊಂಡು. ಅದಕ್ಕೆ ರಾಜ್ಯಪಾಲರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯಪಾಲರನ್ನ ದೂರ ಮಾಡಿ ಕಳಿಸಿ, ಹಠಾವೋ ಸಿದ್ದರಾಮಯ್ಯನವ್ರನ್ನ ಉಳಿಸಿ ಅಂತ. ಈ ರಾಜ್ಯದ ಮುಖ್ಯಮಂತ್ರಿ ತನ್ನನ್ನ ತಾನು ಸ್ವತಃ ಉಳಿಸ್ಕೊಳ್ಳೋದಕ್ಕೆ ಲಾಯಕ್ಕಿಲ್ದಾಗ ಯಾವ ಮುಖ್ಯಮಂತ್ರಿಯಿಂದ ಈ ನಾಡು ಉಳಿಬೇಕಿತ್ತೋ ಆ ಮುಖ್ಯಮಂತ್ರಿಯನ್ನ ಉಳಿಸೋದಕ್ಕೋಸ್ಕರ ನೀವಿಲ್ಲಿ ಬಂದಿದ್ದೀರಿ ಅಂದ್ರೆ ನೀವಿನ್ನಂತ ಅಸಹಾಯಕರು ಅಂತ. ಸಾರಿ ಗಂಜಿಗೆ ಸೇರು ಬೆವರು ಸುರಿಸುತ್ತ ಊರೂರು ತಿರುಗೋರು ಯಾರಯ್ಯ, ಈ ನಾಡ ಕಟ್ಟಿದೋರು ನಾವೆಲ್ಲಿಗೋಗಬೇಕು, ಕೂಲಿಯವರು ನಾವು ಕೇಳಯ್ಯ. ಅರ್ಥ ಆಯ್ತಾ? ಏನ್ ಕೇಳಕ್ ಬಂದಿದ್ರು ಅವರೆಲ್ಲ? ಕೂಲಿಗೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ, ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಆಗಿ, ನೇರ ಆರೋಪ. ಸ್ನೇಹಿತರೆ, ನಾವು ಇಲ್ಲಿ ಯಾರನ್ನು ದೂಷಣೆ ಮಾಡೋದಕ್ಕೋ ಯಾರ ಪರವಾಗೋ ಮಾತಾಡೋದಕ್ಕೆ ಬರಲಿಲ್ಲ. ಆದ್ರೆ ನಿನ್ನೆ ಕಾರ್ಯಕ್ರಮನ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ರೀಸನ್ ಇದೆ. ನಾವಿಲ್ಲಿ ಬಂದಿರುವಂತದ್ದು ಯಾರನ್ನ ವಿರೋಧ ಮಾಡಕ್ಕಾಗಲ್ಲ, ಬದಲಾಗಿ ನಮ್ಮ ಹಕ್ಕುಗಳನ್ನ ನಾವು ಪ್ರತಿಪಾದಿಸೋದಕ್ಕೆ. ಏನು ನಮ್ಮ ಹಕ್ಕುಗಳು? ಎಲ್ರಿಗೂ ಗೊತ್ತಾಗಿದೆ ಏನಾಗಿದೆ ಈಗ ಕರ್ನಾಟಕದಲ್ಲಿ ಅಂತ. ನಮ್ದು 26,000 ಕೋಟಿ ರೂಪಾಯಿ ಕಳ್ತನ ಮಾಡಿದಾರಪ್ಪ ಪಿಕ್ ಪ್ಯಾಕೆಟ್ ಸರ್ಕಾರ, 420 ಸರ್ಕಾರ.
ನಮ್ಮ ಮಕ್ಕಳ ಪ್ರಬುದ್ಧ ಸ್ಕೀಮ್ ನ ಕ್ಯಾನ್ಸಲ್ ಮಾಡಿದ್ರು, ಮತ್ತೆ ರಿಸ್ಟೋರ್ ಮಾಡೋ ತರ ನಾಟಕ ಆಡಿದ್ರು, ಮತ್ತೆ ಹೇಳಿದ್ರು ದಲಿತ ಸಮುದಾಯದ ಮಕ್ಕಳಿಗೆ 100 ಯೂನಿವರ್ಸಿಟಿಗಳಲ್ಲಿ ಮಾತ್ರ ಅವಕಾಶ, ಆದ್ರೆ OBCಗಳಿಗೆ 1000 ಯೂನಿವರ್ಸಿಟಿ, ಮೈನಾರಿಟಿಗಳಿಗೆ 500 ಯೂನಿವರ್ಸಿಟಿ, ದಲಿತರಿಗೆ 100 ಯೂನಿವರ್ಸಿಟಿ. ಇದು ಯಾವ ಸೀಮೆ ನ್ಯಾಯನಪ್ಪ ಸಿದ್ದರಾಮಪ್ಪ? ನಾವು ಸಿದ್ದರಾಮಯ್ಯನವ್ರನ್ನ ನ್ಯಾಯ ಕೇಳಕ್ ಬಂದಿದ್ದೀವಿ. PTCL ಲ್ಯಾಂಡ್ ಅನ್ನ ತಿದ್ದುಪಡಿ ಮಾಡ್ತೀವಿ ಅನ್ನುವಂತಹ ಒಂದು ನಾಟಕವನ್ನ ಆಡಿದ್ರಿ, ಆದ್ರೆ ರಾಜ್ಯದ ಯಾವಾದ DC AC ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇದು ಯಾವ ಸೀಮೆ ಸರ್ಕಾರ? ಕೊಲೆಗಡಕ ಸರ್ಕಾರ, ಕಳ್ಳ ಸರ್ಕಾರ, ಭ್ರಷ್ಟ ಸರ್ಕಾರ ಅಂತ ಕೇಳಕ್ ಬಂದಿದ್ದೀವಿ. ತಪ್ಪೇನಿದೆ? ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಮಕ್ಕಳಿಗೆ, ಫೆಲೋಶಿಪ್ ಕೊಡ್ತಾ ಇಲ್ಲ, ಮತ್ತೆ ಅಂಬೇಡ್ಕರ್ ಹೆಸರಲ್ಲಿದ್ದಂತಹ ವಸತಿ ಯೋಜನೆ ಒಂದೇ ಒಂದು ಮನೆ ಕಟ್ಕೊಟ್ಟಿಲ್ಲ. ಮತ್ತೆ ನಮ್ಮ ದುಡ್ಡು ಎಲ್ಲಪ್ಪ ಸಿದ್ದರಾಮಪ್ಪ ಕೇಳಕ್ ಬಂದಿದ್ದೀವಿ. ಏನ್ ತಪ್ಪಿದೆ? ನಾವಿಲ್ಲಿ ಯಾರ ವಿರುದ್ಧವಾಗೂ ಬಂದಿಲ್ಲ, ಯಾರ ಪರವಾಗಿ ಬಂದಿಲ್ಲ. ನಮ್ಮ ಹಕ್ಕುಗಳನ್ನು ನಾವಿಲ್ಲಿ ಪ್ರತಿಪಾದಿಸೋದಕ್ಕೆ ಅಂತ ಬಂದಿದ್ದೀವಿ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೀತಾ ಇರುವಂತಹ ಅಟ್ರಾಸಿಟಿ ರೇಟ್ ಎಷ್ಟಿದೆ ಅಂತಂದ್ರೆ, ಕಳೆದ ಬಿಜೆಪಿ ಸರ್ಕಾರದಲ್ಲಿ ಏನು ಅಟ್ರಾಸಿಟಿ ರೇಟ್ ಇತ್ತಲ್ಲ ಅದರ 4 ಪಟ್ಟು ಈಗ ಅಟ್ರಾಸಿಟಿ ಜಾಸ್ತಿ ಆಗಿದೆ. ಅಟ್ರಾಸಿಟಿಗಳು ಅಂದ್ರೆ ಏನು? ಯಾರನ್ನಾದ್ರೂ ಹಿಡ್ಕೊಂಡು ಹೊಡಿಬೇಕಾ, ಬಡಿಬೇಕಾ, ಅಥವಾ ಯಾರನ್ನಾದ್ರೂ ಕೊಲೆ ಮಾಡೋದು, ದಲಿತರನ್ನ ಕೊಲೆ ಮಾಡೋದು ಮಾತ್ರ ಅಟ್ರಾಸಿಟಿನಾ? ಜಾತಿ ದೌರ್ಜನ್ಯ ಅಂದ್ರೆ ಅಷ್ಟು ಮಾತ್ರ ಅಲ್ಲ. ಜಾತಿ ದೌರ್ಜನ್ಯಕ್ಕೆ ಹಲವಾರು ಸ್ವರೂಪಗಳು, ರೂಪಗಳು, ಕಾರಣಗಳು ಎಲ್ಲವೂ ಇದೆ. ನಾನು ಆ ಪೈಕಿ ಈ ಜಾತಿ ದೌರ್ಜನ್ಯಗಳ ಪೈಕಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೀತಾ ಇರುವಂತಹ ಜಾತಿ ದೌರ್ಜನ್ಯಗಳ ಪೈಕಿ ನಾನು ಸಾಮಾನ್ಯ ನಾಗರಿಕರ ಮೇಲೆ ಆಗ್ತಾ ಇರುವಂತಹ ಹಲ್ಲೆಗಳ ವಿಚಾರ ನಾನು ನಿಮ್ಮ ಮುಂದೆ ಇವಾಗ ಇಡೋದಿಲ್ಲ. IAS ಮತ್ತೆ IPS ಓದಂತವ್ರಿಗೆ ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇರುವಂತಹ ಜಾತಿ ದೌರ್ಜನ್ಯವನ್ನ ದಾಖಲೆ ಸಮೇತ ಇಲ್ಲಿ ಇಡ್ತಾ ಇದ್ದೀನಿ. ಯಾರು ಇಲ್ಲಿ ಈ ವೇದಿಕೆ ಮೇಲೆ ನೆನ್ನೆ ನಿಂತ್ಕೊಂಡು ಜೈ ಸಿದ್ದರಾಮಯ್ಯ ಅಂತ ಹೇಳಿದ್ರಲ್ಲ, ಅವ್ರಿಗೆ ಕಿವಿಗೊಟ್ಟು 1 ನಿಮಿಷ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಅಂತರಾತ್ಮ ಬದುಕಿದ್ರೆ ಆ ನಂತರ ನೀವು ಬದುಕಿರಲಾರ್ರಿ. ಇದನ್ನ ನಾನು ಹೇಳುವಾಗ ಕೇಳಿಸಿಕೊಳ್ಳುವಂತಹ ನಿಮ್ಮ ಅಂತರಾತ್ಮ ಬದುಕಿದ್ರೆ, ಇದನ್ನ ಕೇಳಿಸಿಕೊಂಡ ನಂತರ ನಿಮ್ಮ ಆತ್ಮಗಳು ಬದುಕಿರಲ್ಲ ಅನ್ನೋದು ನನ್ನ ಮಾತು. 2012ನೇ ಬ್ಯಾಚ್ 2012ನೇ ಬ್ಯಾಚಿನ IAS ಅಧಿಕಾರಿಗಳ ಪೈಕಿ ಅಧಿಕೃತವಾದ ಮಾಹಿತಿಯನ್ನ IAS ಏನ್ ಅಭ್ಯರ್ಥಿಗಳಿದಾರಲ್ಲ ಅವರೇ ಕಳಿಸಿರುವಂತ ಮಾಹಿತಿ ಇದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಧಿಕಾರಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ವಲಯ ಮಾದಿಗರಿಗೆ, ಈ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಜಿಲ್ಲಾಧಿಕಾರಿಗಳ ಹುದ್ದೆಗಳನ್ನ ನೀಡಿಲ್ಲ. ಸುಮಾರು 12 ಜನಕ್ಕೆ IAS ಪಾಸ್ ಮಾಡಿದಂತವ್ರಿಗೆ ಜಿಲ್ಲಾಧಿಕಾರಿಗಳ ಹುದ್ದೆಗಳನ್ನ ನೀಡಿಲ್ಲ. ಯಾಕೆ? ವೇಕೆನ್ಸಿ ಇಲ್ಲ, ಹಾಗಾಗಿ ಕೊಟ್ಟಿಲ್ಲ. ಅದನ್ನೆಲ್ಲ ನೀವು ಪ್ರಶ್ನೆ ಮಾಡಿದ್ರೆ ಹೆಂಗ್ರಪ್ಪ, ನಿಮ್ಗೆ ಏನ್ ಗೊತ್ತು IAS ಬಗ್ಗೆ ಅಂತ ನನ್ನ ಕೇಳ್ಬೋದು. ಮತ್ತೆ ನೆಕ್ಸ್ಟ್ ಇದಾವೆ ವಿವರಗಳು. ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿನ ಕೇವಲ 6 ತಿಂಗಳೊಳಗಡೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ SC ವಲಯ ಮಾದಿಗರು ಅನ್ನೋ ಕಾರಣಕ್ಕೆ. 6 ತಿಂಗಳು ಹೆಸರು ಹೇಳೋದು ಬೇಡ, ಯಾಕಂದ್ರೆ ಪಾಪ ಅವ್ರನ್ನ ನಾಳೆ ದಿನ ಹಿಡ್ಕೊಂಡು ಜಗ್ಗಾಡೋದು ನಾವೇನ್ ಮಾಡೋದು. ಮತ್ತೆ ಇನ್ನೊಬ್ಬ IAS ಅಧಿಕಾರಿ ಅವ್ರನ್ನ 8 ತಿಂಗಳಿಗೆ ಒಂದು ಜಿಲ್ಲೆಯಿಂದ ಮತ್ತೊಂದು ಕಡೆ ವರ್ಗಾವಣೆ ಮಾಡ್ತಾರೆ. ಅವರನ್ನ ಕೇವಲ ವಲಯ ಮಾದಿಗರು ಅನ್ನೋ ಕಾರಣಕ್ಕೆ. ಏನ್ ಟ್ರಾನ್ಸ್ಫರ್ ಮಾಡೋದು ತಪ್ಪೇನು? ಮುಂದಕ್ಕೆ ಕೇಳ್ತೀನಿ, ಮಜಾ ಇರೋದು ಇಲ್ಲಿ ಕೇಳಿಸ್ಕೊಳ್ಳಿ. ಮಾಧ್ಯಮದವ್ರು ಇದ್ದೀರಾ, ದಯವಿಟ್ಟು ಇದನ್ನ ಗಮನಿಸಬೇಕು. ಅಟ್ರಾಸಿಟಿಗಳು ತಲೆ ಮೇಲೆ ಬಟ್ಟೆ ಇಲ್ದವ್ರಿಗೆ, ಮೂಟೆ ಅವರವರಿಗೆ, ಚಪ್ಪಲಿ ಹೊಲಿಯವರಿಗೆ, ಮನೆ ಕಟ್ಟೋನಿಗೆ, ಬೀದಿ ಕಸ ಗುಡಿಸೋನಿಗೆ, ಪೌರ ಕಾರ್ಮಿಕರಿಗೆ ಮಾಡೋದಲ್ಲ ಅಟ್ರಾಸಿಟಿಗಳು. IAS ಅಧಿಕಾರಿಗಳನ್ನ ಅಟ್ರಾಸಿಟಿ ಅಡಿಯಲ್ಲಿ ಸಾಯಿಸ್ತಾ ಇದ್ದಾರೆ. ಉಸಿರು ಬಿಡಕ್ಕಾಗ್ತಾ ಇಲ್ಲ. ಇನ್ನು ನಮ್ಮ ನಿಮ್ಮ ಕಥೆಯನ್ನು ಅದಕ್ಕೆ ಹೇಳ್ತಾ ಇದ್ದೀವಿ ನಾವು. ಕಾಂಗ್ರೆಸ್ ಹಟಾವೋ, ಕಾಂಗ್ರೆಸ್ ಹಟಾವೋ, ಸಿದ್ದರಾಮಯ್ಯ ಹಟಾವೋ. ಆಯ್ತಲ್ಲ? ಈ ರೀತಿ ಮಾಡ್ತಾ ಇರುವಂತಹ ವಲಯ ಮಾದಿಗರ IAS ಅಧಿಕಾರಿಗಳಿಗೆ ಜಾತಿ ದೌರ್ಜನ್ಯ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಸರ್ಕಾರ ಸುಮಾರು 6 ರಿಂದ 7 ಜನ ಬ್ರಾಹ್ಮಣ ಅಧಿಕಾರಿಗಳನ್ನ 12ನೇ ಬ್ಯಾಚಿನ ನಂತರ ಬಂದಂತವ್ರು, 2012ನೇ ಬ್ಯಾಚಲ್ಲಿ ಬಂದಂತ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡ್ತಾ ಇಲ್ಲ. ಆ ನಂತರ ಯಾರು ಬಂದಿದಾರಲ್ಲ, ಆ ನಂತರ ಬಂದವರಲ್ಲಿ 6 ರಿಂದ 7 ಜನ ಬ್ರಾಹ್ಮಣ ಅಧಿಕಾರಿಗಳಿಗೆ ಅವರು ಬಂದ ತಕ್ಷಣನೇ ಜಿಲ್ಲಾಧಿಕಾರಿಗಳಿಗೆ ನೇಮಿಸಿದ್ದಾರೆ. ದಾಖಲೆ ಇಲ್ಲಿದೆ. ಇನ್ನು ತುಂಬಾ ಇದೆ. ಇದೆಲ್ಲ ಹೇಳಿದ್ರೆ ಅವ್ರ ಹೆಸರುಗಳೆಲ್ಲ ಇದಾವೆ, ಸುಮಾರು ತೊಂದರೆ ಆಗುತ್ತೆ. ಆದ್ರೆ ಒಂದು 4 ವಿಚಾರ ಮಾತ್ರ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಜಿಲ್ಲಾಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡ್ಲಾರ್ದಂತ ಸಿದ್ದರಾಮಯ್ಯ ಸರ್ಕಾರ
ತನ್ನ ಸ್ವಂತ ಜಾತಿಯ ಅಧಿಕಾರಿಗಳಿಗೆ ಒಂದೊಂದು ಪೋಸ್ಟ್ ಅಲ್ಲ, ಒಬ್ಬೊಬ್ಬ ಅಧಿಕಾರಿಗೆ 3, 4, 2 ಇನ್ಚಾರ್ಜ್ಗಳನ್ನ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಹೇಳ್ತೀನಿ, ಬೆಂಗಳೂರಿನಲ್ಲಿ DC ಪೋಸ್ಟ್ಗೆ ಒಬ್ಬ SC ಸಮುದಾಯದವನು ಬರಬೇಕಿತ್ತು, ಕೊಡ್ಲಿಲ್ಲ. ಏನ್ ಮಾಡ್ತಾರೆ, ಬೇರೆ ಯಾವುದೋ ಇಲಾಖೆನಲ್ಲಿ ಕಮಿಷನರ್ ಆಗೋ ಅಥವಾ ಇನ್ನಾರು CEO ಆಗೋ ಕೆಲಸ ಮಾಡ್ತಾ ಇರೋರಿಗೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಪೋಸ್ಟ್ ಅನ್ನ ಇನ್ಚಾರ್ಜ್ ಆಗಿ ವಹಿಸ್ತಾರೆ. ಇಲ್ಲಿ ಸುಮ್ಮನೆ ನಾನು ವೆಕೆಂಟ್ ಇದ್ದೀನಿ, ಖಾಲಿ ಇದ್ದೀನಿ, ಸುಮ್ಮನೆ ಕೂತಿದ್ದೀನಿ, ನೀವು ನನಗೆಲ್ಲೂ ಪೋಸ್ಟಿಂಗ್ ತೋರಿಸ್ತಾ ಇಲ್ಲ. ನಾನು ಕೂಡ 2012ನೇ ಬ್ಯಾಚಿನ IAS ಅಧಿಕಾರಿ ಅಂದ್ರೆ 12 ವರ್ಷ ಅನುಭವ ಇರೋಂತವನು. ಬೆಂಗಳೂರು ಜಿಲ್ಲಾಧಿಕಾರಿ ಖಾಲಿ ಇದೆ, ನನಗೆ ಕೊಡ್ತಾ ಇಲ್ಲ. ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಅಧಿಕಾರಿನ ತಗೊಂಡು ಬಂದು ಇಲ್ಲಿ ಜಿಲ್ಲಾಧಿಕಾರಿಗೆ ನೇಮಿಸ್ತಾರೆ. ಒಪ್ಕೋತೀರಾ ಇದನ್ನ? ಅದಕ್ಕೆ ಇಲ್ಲಿ ದಾಖಲೆ ಇದೆ. ಅವ್ರು ಆಲ್ರೆಡಿ ಯಾವ ಇಲಾಖೆಯಲ್ಲಿ ಇದ್ರು, ಆ ನಂತರ ಯಾವ ಪೋಸ್ಟಿಂಗ್ ಯಾರಿಗೆ ಕೊಟ್ಟರು, ಹೆಸರುಗಳಿದಾವೆ. ಬೇಕಾ ಹೆಸರು ಹೇಳ? ಬೇಡ ಅನ್ನೋ ಕಾರಣ ನಿಮ್ಗೆ ಬೇಕಿದೆ ಕಾಪಿಗಳು ಕೊಡ್ತೀನಿ, ತಗೊಂಡೋಗಿ ಓದ್ಕೊಳ್ಳಿ. ಯಾರೆಲ್ಲ ಇಲ್ಲಿ ನಿಂತ್ಕೊಂಡು ನಿನ್ನೆ ಜೈ ಸಿದ್ದರಾಮಯ್ಯ ಅಂತ ಹೇಳಿದ್ರಲ್ಲ, ದಲಿತರ ಭಾಗ್ಯ ವಿಧಾತ ಅಂತ ಹೇಳಿದ್ರಲ್ಲ, ಅವರ ಮುಖಕ್ಕೆ ತಗೊಂಡೋಗಿ ಇಡೀರಿ. ನನ್ನ ಸಮುದಾಯದ IAS ಅಧಿಕಾರಿಗಳನ್ನ ಹಿಂಗೆ ಜಾತಿ ದೌರ್ಜನ್ಯ ಸಿಗಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ವಿರುದ್ಧವಾಗಿ ಮಾತಾಡುವಂತ ಜನರ ವಿರುದ್ಧವಾಗಿ ನೀವು ನಿಂತಿದ್ದೀರಲ್ಲ, ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಅಂತ ಇದನ್ನು ಹಿಡಿದು ಕೇಳಿ. ನೋಡಿ, MD KRIDL ಸಂಸ್ಥೆಗೆ ಒಬ್ಬ ವ್ಯಕ್ತಿ, ಆತ IAS ಗ್ರೇಡು, ಆತನಿಗೆ ರೀಸೆಂಟ್ ಆಗಿ ಒಂದು ಪೋಸ್ಟ್ ಕೊಟ್ಬಿಟ್ಟು, ನಂತರ KMFಗೆ MD ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನ MD ಆಗಿರುವಂತಹ ವ್ಯಕ್ತಿನ ಮತ್ತೊಂದು ಜಿಲ್ಲೆಗೆ ಇನ್ಚಾರ್ಜ್ ಆಗಿ ಕೊಡ್ತಾರೆ. IAS ಅಧಿಕಾರಿಗಳ ಹಿಂಸೆ ಏನು ಅಂತ ನಮಗೆ ಗೊತ್ತಾದ್ರೆ ಸಾಮಾನ್ಯ ನಾಗರಿಕರಿಗೆ ಹಿಂಸೆ ಏನು ಅಂತ ಅರ್ಥ ಆಗ್ತದೆ. ಇನ್ನೊಬ್ಬ ಅಧಿಕಾರಿ ಇದೆ, ಹೆಸರು ಸಮೇತ ಇದೆ. ಒಂದು ಪೋಸ್ಟ್ ಜಿಲ್ಲಾಧಿಕಾರಿ, ಇನ್ನೊಂದು ಪೋಸ್ಟ್ ಆಯುಕ್ತರು. ಒಬ್ಬನೇ ವ್ಯಕ್ತಿಗೆ ತನ್ನ ಸ್ವಂತ ಜಾತಿಯ IAS ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತದ್ದು ಒಂದು DC ಪೋಸ್ಟ್, ಇನ್ನೊಂದು ಕಮಿಷನರ್ ಪೋಸ್ಟ್, ಇನ್ನೊಂದು ಮಹಾನಿರ್ದೇಶಕರು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ. ಇಲ್ಲಿ 12 ಜನ IAS ಅಧಿಕಾರಿಗಳು ಪೋಸ್ಟಿಂಗ್ಸ್ ಇಲ್ಲದೆ ಸಾಯ್ತಾ ಇದ್ದಾರೆ. ಈ ತರದ್ದು ತುಂಬಾ ವಿಚಾರಗಳು ಇದರಲ್ಲಿದೆ. ನಿಮ್ಗೆ ಯಾರಿಗಾದ್ರೂ ಕೊಡ್ತೀವಿ, ಬೇಕಾದ್ರೆ ನೋಡ್ಕೋಬೇಕು. ಇನ್ನ ನಮ್ಮ ಈ ಹೋರಾಟದ ಅತಿ ಮುಖ್ಯ ಡಿಮ್ಯಾಂಡ್ ಏನಿತ್ತು ಅಂತಂದ್ರೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ. ಈ ಒಳ ಮೀಸಲಾತಿ ವಿಚಾರದಲ್ಲಿ ಚರ್ಚೆ ಮಾಡಬೇಕು, ನಿಮ್ಮ ಹತ್ರ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ 3 ಸಾರಿ ನಾವೆಲ್ಲರೂ ಸೇರಿ ಪತ್ರ ಬರೆದಿದ್ವಿ. 3 ಸಾರಿ ಯಾರೋ ಸಿದ್ದರಾಮಯ್ಯನವ್ರ ಮುಂದೆ ನಿಂತ್ಕೊಂಡು ನೀನು ಇಂದ್ರ, ನೀನು ಚಂದ್ರ, ನೀನೇ ನಮ್ಮ ಭಾಗ್ಯ ವಿಧಾತ, ನೀನು ನಮ್ಮ ಮನೆಯ ದೇವರು ಅಂತ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಟೈಮ್ ಕೊಡ್ತಾರೆ. ಬನ್ನಿ ಮಾತಾಡೋಣ, ಸ್ವಲ್ಪ ನೀವು ನನ್ನನ್ನು ಹೊಗಳ್ಬಿಟ್ಟು ಹೋಗಿ, ನಾನು ಸ್ವಲ್ಪ ಉಪ್ಪರಿಗೆ ಇರ್ಕೊತೀನಿ ಅಂತ ಟೈಮ್ ಕೊಡ್ತಾರೆ. ಆದರೆ ಯಾರು ನನ್ನನ್ನು ಪ್ರಶ್ನೆ ಮಾಡಕ್ ಬರ್ತಾರೆ ಅಂತ ಗೊತ್ತಾಗ್ತದಲ್ಲ, ಅವ್ರಿಗೆ ಇಲ್ಲಿವರೆಗೂ ಟೈಮ್ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ಇವ್ರು ಮಾತಾಡ್ತಾರೆ, ಮೋದಿ ಅವರು ಈ ದೇಶದ ಪತ್ರಕರ್ತರನ್ನ ಎದುರಿಸೋದಕ್ಕೆ ಧೈರ್ಯ ಇಲ್ಲ, ಯಾವ ಪತ್ರಕರ್ತರ ಮುಂದೆ ಕೂಡ ಒಂದು ಪ್ರಶ್ನೆಯನ್ನು ಕೂಡ ಅವರು ಅವಕಾಶ ಮಾಡಿಕೊಡಲ್ಲ ಅಂತ. ನಿಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಪತ್ರಕರ್ತರು ಬೇಡ, ನಾವು ಬರ್ತಾ ಇದ್ದೀವಿ, ಅವಕಾಶ ಮಾಡ್ಕೊಳ್ಳಿ ಸ್ವಾಮಿ. ಧೈರ್ಯ ಇಲ್ಲ ಸಿದ್ದರಾಮಯ್ಯನವರು, ಕೊಡ್ಲಿಲ್ಲ ಒಂದು ಟೈಮ್ ಅವಕಾಶ. ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಒಂದು ಇಲ್ಲೇ ಇದೇ ವೇದಿಕೆಯಲ್ಲಿ ನಡೀತದೆ. ಸ್ಪಾನ್ಸರ್ಡ್, ಸ್ಟೇಟ್ ಸ್ಪಾನ್ಸರ್ಡ್ ಅಂದ್ರೆ ರಾಜ್ಯ ಸರ್ಕಾರವೇ ಪ್ರಾಯೋಜನೆ ಮಾಡುವಂತ ಒಂದು ಕಾರ್ಯಕ್ರಮ. ಅದು ಹೆಂಗಿರುತ್ತೆ ಅಂತಂದ್ರೆ ಒಳ ಮೀಸಲಾತಿ ಆಗ್ರಹಕ್ಕಾಗಿ ಚಳುವಳಿ, ಒಳ ಮೀಸಲಾತಿ ಆಗ್ರಹಕ್ಕಾಗಿ ಚಳುವಳಿ. ಆದ್ರೆ ಅಲ್ಲಿ ಮಾತಾಡುವಂತಹ ಹಿರಿಯ ನ್ಯಾಯವಾದಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ಹೇಳ್ತಾರೆ, ಒಳ ಮೀಸಲಾತಿ ಅಗತ್ಯ ಇದೆ, ಈ ಸಮಾಜಕ್ಕೆ ಬೇಕಿದೆ. ಆದ್ರೆ ಸದಾಶಿವ ಆಯೋಗದ ರಿಪೋರ್ಟ್ ಇದೆಯಲ್ಲ, ಅದು ಓಲ್ಡ್, ಸತ್ತೋಗಿದೆ. ಅದು ಈಗ ನಾವೇನ್ ಮಾಡೋಣ ಅಂದ್ರೆ ಮತ್ತೊಂದು ಜನಗಣತಿಯನ್ನು ಪ್ರಾರಂಭ ಮಾಡೋಣ, ಮತ್ತೊಂದು ಅಧ್ಯಯನ ಆಗಲಿ, ಅದನ್ನ ಇಟ್ಕೊಂಡು ನಾವು ವೈಜ್ಞಾನಿಕವಾಗಿ ಅದನ್ನ ಜಾರಿ ತರೋ ಕೆಲಸ ಮಾಡೋಣ. ಇದನ್ನ ಏನಂತ ಕರೀತಾರೆ? ನಯವಂಚಕತನ. ನಯವಂಚಕತನ ಅಂತ ಹೇಳ್ತಾರೆ. ಅಂತ ಕೆಲಸವನ್ನ ಸರ್ಕಾರ ತನ್ನ ಸ್ಪಾನ್ಸರ್ಶಿಪ್ ನಲ್ಲಿ ತನ್ನ ಕಾವಲುಗಾರರ ಮೂಲಕ ಈ ಕೆಲಸವನ್ನ ಮಾಡಿಸುತ್ತೆ. ಈ ಪ್ರೊಫೆಸರ್ ರವಿವರ್ಮ ಕುಮಾರ್, ನಾನು ಯಾಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೆ, ಸಮಾಜ ಅವ್ರನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ದಲಿತರ ವಿಮೋಚನಾಕಾರರ ಹೋರಾಟಗಾರರಾಗಿ ಗುರುತಿಸುವಂತ ಸಂದರ್ಭದಲ್ಲಿ ನಾವು ನಮ್ಮ ಎಚ್ಚರಿಕೆಗಳನ್ನ ಈ ಸಮಾಜಕ್ಕೆ ಕೊಡಬೇಕಾಗ್ತದೆ. ಮೈಸೂರಿನ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯ ಒಂದು ಕಾರ್ಯಕ್ರಮ ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಿದೆ, ಚರ್ಚೆಗೆ ಕರೀತದೆ. ಅಲ್ಲೂ ಹೋಗಿ ಇದೇ ಮಾತಾಡ್ತಾರೆ, ಒಳ ಮೀಸಲಾತಿ ಅಗತ್ಯ ಇದೆ, ಆದ್ರೆ ಈಗ ಅದು ಸಮಯ ಅಲ್ಲ. ಮತ್ತೆ ಯಾವಾಗ? ಈಗ KPSC ನಲ್ಲಿ 500 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. KS ಗ್ರೇಡ್ ಜಾಬ್ಗಳಿಗೆ 500 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಒಳ ಮೀಸಲಾತಿ ಜಾರಿ ಆದ ನಂತರ ಆ ನೇಮಕಾತಿಗಳು ಪ್ರಾರಂಭ ಆಯಿತು ಅಂತಂದ್ರೆ ಅಸ್ಪೃಶ್ಯ ಸಮುದಾಯಗಳಿಗೆ ಸರಿಯಾದ ಪಾಲು ಸಿಗುತ್ತೆ.
ಇಲ್ಲದೆ ಹೋದ್ರೆ ಏನಾಗುತ್ತೆ, ಅಸ್ಪೃಶ್ಯ ಸಮುದಾಯಗಳಿಗೆ ನಾಶ ಆಗ್ತಾರೆ, ಅವ್ರಿಗೆ ಅವಕಾಶ ಸಿಗಲ್ಲ. 500 ಪೋಸ್ಟ್ ನಲ್ಲಿ ಅಸ್ಪೃಶ್ಯ ಸಮುದಾಯಗಳಿಗೆ, ಒಲೆ ಮಾದಿಗರಿಗೆ ಬೆರಳೆಣಿಕೆ ಪೋಸ್ಟ್ ಸಿಗೋದಿಲ್ಲ. ನಾವೇನ್ ಹೇಳ್ತಾ ಇದ್ದೀವಿ, ನಿಮ್ಮ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿ, ಒಳ ಮೀಸಲಾತಿಯನ್ನು ಜಾರಿ ಮಾಡಿ, ಅದನ್ನ ಮತ್ತೆ ಪುನರಾರಂಭ ಮಾಡಿ. ನಮ್ಮ ದಲಿತ ಸಮುದಾಯದ ಮುಖಂಡರುಗಳು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾ ಇದ್ದಾರೆ ಅದು ಸರಿಗಿದೆ, ನೀವು ಪ್ರಶ್ನೆ ಮಾಡಬೇಡಿ. ನೀವು ಪ್ರಶ್ನೆ ಮಾಡಕ್ ಹೊರಟಿದ್ದೀರಲ್ಲ, ಈಗ ಬಂದಂತ ವಿಚಾರ ನಿಮ್ಮ ಮುಂದೆ ಇಟ್ಬಿಡ್ತೀನಿ, ಯಾವುದು ಮುಚ್ಚಿಡಬಾರ್ದು. ಏನೋ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಕ್ ಹೊರಟಿದ್ದೀರಲ್ಲ, ನೀವೆಲ್ಲರೂ ಕೂಡ ಬಿಜೆಪಿ ಏಜೆಂಟ್ಸ್. ನಾನೊಂದು ಪ್ರಶ್ನೆ ಕೇಳ್ತೀನಿ. ಕಳೆದ 5 ವರ್ಷದಲ್ಲಿ ಏನು ಈ ಸರ್ಕಾರ ಬರೋದಕ್ಕೆ ಮುಂಚೆ ಬಿಜೆಪಿ ಸರ್ಕಾರ ಇತ್ತಲ್ಲ, ಆ ಬಿಜೆಪಿ ಸರ್ಕಾರ ಇಲ್ಲಿ ಆಡಳಿತದಲ್ಲಿದ್ದಾಗ ಆ ಬಿಜೆಪಿ ಸರ್ಕಾರದ ವಿರುದ್ಧ ನಾವಿಲ್ಲೇನಿದ್ದೀವಲ್ಲ ಮುಖಂಡರು, ನಾವು ತೊಡೆ ತಟ್ಟಿದಂತಹ 10% ನೀವು ಯಾರಾದ್ರೂ ಬೀದಿ ಬಂದಿದ್ದಿದ್ರೆ ನಿಮಗೆ ನಾನು ಸೆಲ್ಯೂಟ್ ಹೊಡಿತಾ ಇದ್ದೆ. ಒಬ್ಬ ಗೌರಿ ಲಂಕೇಶ್ ಅವ್ರನ್ನ ಮರ್ಡರ್ ಮಾಡಿದ ಕೂಡಲೇ, ಒಬ್ಬ ಕಲಬುರ್ಗಿ ಅವ್ರನ್ನ ಮರ್ಡರ್ ಮಾಡಿದ ಕೂಡಲೇ ನಾವು ಬಾಯಿ ಬಿಟ್ಟು ಮಾತಾಡಿದ್ರೆ ನಮಗೆಲ್ಲ ಗುಂಡಿಗೆ ಬಿಡ್ತಾರಂತ ಎದುರುಕೊಂಡು ಮೂಲೆ ಕೂತಿದ್ದ ಜನ ನೀವು ಇವತ್ತು ಬಂದು ನಮಗೆ ಹೇಳ್ತಾ ಇದ್ದೀರಿ ಇವರು ಬಿಜೆಪಿ ಏಜೆಂಟ್ರು. ಮತ್ತೆ ಇದು ನಡೆದಿದ್ದು ನಿನ್ನೆ ಸಾಯಂಕಾಲ 5:30 ನಂತರ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರೆ ಅದು ಸಕ್ಸಸ್ ಅಂಡ್ ಫೇಲ್ಯೂರ್ ಕಾರ್ಯಕ್ರಮದ ನಂತರ ಗೊತ್ತಾಗುತ್ತೆ. ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿರಲಿ, ಈ ಕಾರ್ಯಕ್ರಮದ ಸಕ್ಸಸ್ ನಿನ್ನೆ ಸಾಯಂಕಾಲ 5:30ಗೆ ಆಗೋಯ್ತು. ನಿನ್ನೆ ಸಾಯಂಕಾಲ 5:30 ನಂತರ ಸಿಎಂ ಸಿದ್ದರಾಮಯ್ಯನವ್ರ ಮುಂದೆ ಈ ರಾಜ್ಯದ ಪ್ರಗತಿಪರರು ಮತ್ತು ದಲಿತ ಮುಖಂಡರು ಅನ್ಸ್ಕೊಂಡು ಸುಮಾರು 20-22 ಜನ ಕೂತಿದ್ದಾರೆ. ನಿನ್ನೆ ಸಾಯಂಕಾಲ ಕೂತ್ಕೊಂಡು ನಮ್ಮ ಕೆಲವರಲ್ಲಿ, ನಮ್ಮ ಈ ಹೋರಾಟದ ಏನು ಮುಂಚೂಣಿಯಲ್ಲಿ ಇದ್ದೀವಲ್ಲ ಅವರಲ್ಲಿ ಕೆಲವರು ಹೆಸರುಗಳನ್ನ, ನಾನು, ಹರಿರಾಮ್ ಅವರು, ರಮೇಶ್ ಅವರು, ಹೀಗೆ ಕೆಲವರು ಹೆಸರುಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ನಾನು ಹೇಳೋದು, ಬಹುಶಃ ನಮ್ಮ ಹೆಸರು ಮುಖ್ಯಮಂತ್ರಿ ಗೊತ್ತಿತ್ತೋ ಗೊತ್ತಿಲ್ವೋ, ನೀವೆಂತ ದಡ್ರಿದ್ದೀರಿ ಅಂತಂದ್ರೆ ನಾವ್ ಯಾರು ನಮ್ಮ ಕೆಪಾಸಿಟಿ ಏನು ಅಂತ ಅವ್ರ ಮುಂದೆ ವಿವರಿಸ್ತಾ ಇದ್ದೀರಾ. ಸೊ ನಮ್ಮ ಸಕ್ಸಸ್ ಏನು, ನಮ್ಮ ಈ ಹೋರಾಟದ ಕಾವು ಸಿದ್ದರಾಮಯ್ಯನವರಿಗೆ ತಟ್ಟಬೇಕಿತ್ತು. ನನ್ನ ಸಾಯಂಕಾಲ 5:30ಗೆ ಇವರೇ ತಟ್ಟಿಸ್ಬಿಟ್ರು. ಅಲ್ಲಿ ಹೇಳ್ತಾರಂತೆ, ಪ್ರೊಫೆಸರ್ ಹರಿರಾಮ್ ಅವರು ಈ ಕಾರ್ಯಕ್ರಮ ಆಯೋಜಿಸಿ ಒಂದು ಫ್ಲಾಟ್ ತಗೊಂಡ್ಬಿಟ್ರಂತೆ, ಎಲ್ಲೋ ಜಯನಗರದಲ್ಲಿ ಫ್ಲಾಟ್ ತಗೊಂಡ್ಬಿಟ್ರಂತೆ. ಕೋಟ್ಯಾಂತರ ರೂಪಾಯಿ ಹಣ ಮಾಡ್ತಾ ಇದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದಾರೆ, ಗಾಂಧಿನಗರದಲ್ಲಿ ಆಫೀಸ್ ಮಾಡಿದಾರಂತೆ, ಎಲ್ಲ ಬಿಜೆಪಿ ಸ್ಪಾನ್ಸರ್ ಅಂತೆ. 25 ವರ್ಷದಿಂದ ನಾವು ಲ್ಯಾಂಡ್ ಬಿಸ್ನೆಸ್ ಮಾಡ್ತೀವಿ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತೀವಿ. ಎಷ್ಟು ಹೊಟ್ಟೆ ಉರಿ ಇದೆಯಲ್ಲ ನಿಮಗೆಲ್ಲ. ಬದುಕೋದಕ್ಕೆ ಸಾಧ್ಯ ಆದ್ರೆ ಬದುಕಿ ತೋರಿಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೀವು ಯಾರನ್ನಾದ್ರೂ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ನೀವು ಅವ್ರ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡ್ಬಿಡೋದು, ಅವ್ರ ಗುಣವನ್ನ ನೀವು ಸರ್ವನಾಶ ಮಾಡ್ಬಿಡೋದು, ಅವಾಗ ಅವ್ನು ಸಾಯ್ತಾನೆ ಅಂತ. ಆದ್ರೆ ಒಂದು ಮಾತು ಹೇಳ್ತೀವಿ, ಇದು 1947 ಅಲ್ಲ, 2024. ನೀವು ನಮ್ಮ ಚಾರಿತ್ರ್ಯ ಹರಣವನ್ನ ಮಾಡೋದಕ್ಕೆ ಬಂದ್ರೆ ಸುಟ್ಟು ಬೂದಿ ಆಗ್ತೀವಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಈ ಕಾರ್ಯಕ್ರಮವನ್ನು ಬಿಜೆಪಿ ಕಾಸು ಕೊಟ್ಟು ಮಾಡಿಸಿದ್ರು. ಒಂದು ವೇಳೆ ಬಿಜೆಪಿ ಕಾಸು ಕೊಟ್ಟು ಮಾಡಿಸಿದ್ರೆ ಕಾರ್ಯಕ್ರಮ ಹಿಂಗಿರ್ತಿರ್ಲಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನವರು ಅಷ್ಟು ಕಂಜೂಸ್ ಬಿಜೆಪಿ ಇರಲ್ಲ, ನನಗೆ ಗೊತ್ತು. ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಅವರು. ಹಂಗೆಲ್ಲ ಮಾಡಿದಿದ್ರೆ ನಿನ್ನೆ ನೀವು 100 ವೆಹಿಕಲ್ ಅಲ್ಲಿ DVD CD ಏನೋ LED ಹಾಕೊಂಡು ಮಾಡಿದ್ರಲ್ಲ, ಅದ್ರ 10ರಷ್ಟು ಮಾಡಿ ಹಾಕ್ಬಿಡ್ತಿದ್ವಿ ನಾವು. ಆದ್ರೆ ನಮಗೆ ಅದ್ರ ಅಗತ್ಯ ಇಲ್ಲ. ಅದೇ ನಾನು ಹೇಳ್ತೀನಿ, ನಿನ್ನೆ ನಡೆದಂತ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಯಾರು? ಅಷ್ಟೊಂದು ವೆಹಿಕಲ್ ಎಲ್ಲಿಂದ ಬಂತು? ಎಲ್ಲಿ ದುಡಿದಿದ್ರಿ? ಎಲ್ಲಿ ಬೆವರು ಸುರಿಸಿದ್ರಿ? ಈ ಪ್ರಶ್ನೆಗಳನ್ನ ನಾವು ಕೇಳಕ್ ಹೋದ್ರೆ ನಿಮ್ಮ ಹತ್ರ ಉತ್ತರಗಳು ಸಿಗೋದಿಲ್ಲ. ನಾವು ಒಂದು ಸ್ಪಷ್ಟಪಡಿಸ್ತಾ ಇದ್ದೀವಿ, ಈ ಸಮಾಜದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಡಳಿತದ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆಗಿದೆ. ನಮ್ಮ ಹಕ್ಕುಗಳನ್ನ ಕಿತ್ಕೋತಾ ಇದ್ದಾರೆ, ನಮ್ಮ ದುಡ್ಡನ್ನ ಕಿತ್ಕೋತಾ ಇದ್ದಾರೆ, ನಮ್ಮ ಮಕ್ಕಳ ಭವಿಷ್ಯವನ್ನ ಕಿತ್ಕೋತಾ ಇದ್ದಾರೆ, ನಮ್ಮ ಭೂಮಿಯನ್ನ ಕಿತ್ಕೋತಾ ಇದ್ದಾರೆ, ನಮ್ಮ ಉದ್ದಿಮೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಗೆ ಕೊಡ್ಬೇಕಾಗಿರೋ ಸಬ್ಸಿಡಿಗಳಿಲ್ಲ, ನಮ್ಗೆ ಮನೆ ಕಟ್ಟಬೇಕಾಗಿರೋ ಅಂಬೇಡ್ಕರ್ ಸ್ಕೀಮ್ ಅಲ್ಲಿ ಅದಕ್ಕೆ ದುಡ್ಡಿಲ್ಲ, ಯಾವುದಕ್ಕೂ ದುಡ್ಡಿಲ್ಲ ಅಂತ ಇದ್ದಾರೆ. ಆದ್ರೆ ಶಾಲೆಗಳಿಗೆ ಶೂ ಮತ್ತೆ ಸಾಕ್ಸು ಸೈಕಲ್ ವಿತರಣೆ ಮಾಡ್ಬೇಕಲ್ಲ, ಯೂನಿಫಾರ್ಮು, ಎಲ್ಲಾ ಶಾಲೆಗಳಲ್ಲಿ ಎಲ್ಲಾ ಜಾತಿಯ ಮಕ್ಕಳಿಗೆ SCP TSP ಹಣದಿಂದ ಅನುಕೂಲಗಳನ್ನ ಮಾಡ್ತಾ ಇದ್ದಾರೆ. ಇದು ಸರಿನಾ? ಅಮೆರಿಕಕ್ಕೆ ಅಕ್ಕ ಸಮ್ಮೇಳನದಲ್ಲಿ ಹಾಡು ಹೇಳೋದಕ್ಕೆ ಕರ್ನಾಟಕದ 17 ಜನ ಕಲಾವಿದರು ಸೆಲೆಕ್ಟ್ ಆಗಿದ್ದಾರೆ. ತಲಾ 2,45,000 ರೂಪಾಯಿನಂತೆ. 17 ಜನಕ್ಕೆ 44 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಮೆರಿಕ ಅಕ್ಕ ಸಮ್ಮೇಳನಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಇದೇನು ಇತ್ತೀಚೆಗೆ ಹೋಗ್ತಾರೆ ಈಗ. ಅದಕ್ಕೂ ಕೂಡ SCP TSP ಸ್ಕೀಮ್ ಅಂತ. SCP TSP ಸ್ಕೀಮ್ ಅನ್ನ ನೀವು ತಂದಿದ್ದು ಯಾವ ಉದ್ದೇಶದಿಂದ? ನೀವು ಅದನ್ನ ಏನ್ ಮಾಡ್ತಾ ಇದ್ರಿ? ಅಣ್ಣ ನಾವೆಲ್ಲ ಸೇರ್ಕೊಂಡಿದ್ದನ್ನು ಪ್ರಶ್ನೆ ಮಾಡೋಣ ಬಾರಣ ಅಂತಂದ್ರೆ ನೀವು ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ನಾವು ಬರೋದು. ನೀವು ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ಬರದೇ ಹೋದ್ರೆ ಹಂಗೆ ಇರಿ. ಆದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನು ನಮ್ಮ ಸಮುದಾಯದ ಆಗ್ರಹಗಳನ್ನ ಎತ್ತಾ ಇದೀವಲ್ಲ, ಅದ್ರ ಬಗ್ಗೆ ನೀವು ಮಾತು ಕೂಡ ಆಡಕ್ ಸಾಧ್ಯ ಆಗಲ್ಲ ನಿಮ್ಗೆ ಅಂತಂದ್ರೆ ಇನ್ನು ಯಾವ ಸೀಮೆ ಸಮುದಾಯದ ನಾಯಕರು ಅಂತ ನೀವು ಹೇಳ್ಕೊಳಕ್ ಸಾಧ್ಯ ಆಗ್ತದೆ?
ನಾನು ಈ ಎಲ್ಲ ದಲಿತ ಮುಖಂಡರಿಗೆ ಕೇಳ್ಕೊಳ್ಳೋದು, ಮತ್ತೆ ಸಿದ್ದರಾಮಯ್ಯನವರಲ್ಲಿ ಇವ್ರ ಪರವಾಗಿ ಕೇಳ್ಕೊಳ್ಳೋದು, ಸಿದ್ದರಾಮಯ್ಯನವರೇ, ಯಾವ ರಾಜಕೀಯ ಹಿನ್ನೆಲೆ, ಸ್ವತಃ ಹಿನ್ನೆಲೆ, ಕುಟುಂಬದ ಹಿನ್ನೆಲೆ ನಿಮ್ಮಿಂದ ಬಂದಿರಬಹುದು, ಯಾವ ರಾಜಕೀಯ ಹೋರಾಟದ ಹಿನ್ನೆಲೆ ಇಲ್ಲ, ಆದರೂ ಕೂಡ ನಿಮ್ಮ ಮಗನನ್ನ ನೀವು MLA ಮಾಡ್ತೀರಿ, MLC ಮಾಡ್ತೀರಿ, ಸಾಧ್ಯ ಆದ್ರೆ ಮಿನಿಸ್ಟರ್ ಕೂಡ ಮಾಡ್ಬಿಡ್ತಿದ್ರೇನೋ ಗೊತ್ತಿಲ್ಲ. ಕಾಂಗ್ರೆಸ್ಗೋಸ್ಕರ ತನು ಮನ ಧನ ಅನ್ಕೊಂಡು ಕಳೆದ ಎಲೆಕ್ಷನ್ನಿಂದ ನೂರಾರು ದಿವಸಗಳು ಟೈಮ್ ಬಿಟ್ಕೊಂಡು ಇಡೀ ರಾಜ್ಯ ಸಂಚಾರ ಮಾಡಿಕೊಂಡು ಕೊನೆಗೆ ಇಲ್ಲೂ ಬಂದು ನಿಮಗೆ ಜೈಕಾರ ಹಾಕೊಂಡು ನಿಮ್ಮನ್ನ ಇಂಚಿಂಚು ನಿಮ್ಮನ್ನ ಕಾಪಾಡ್ತಾ ಸ್ವತಃ ಅಣ್ಣ ತಮ್ಮಂದ್ರಾದ ನಮ್ಮನ್ನ ವಿರೋಧ ಮಾಡಿದ್ರು ಪರವಾಗಿಲ್ಲ, ನಿಮ್ಮನ್ನ ಕಾಪಾಡಬೇಕು ಅಂತ ನಿಮ್ಮ ರಕ್ಷಣೆ ನಿಂತಿದಾರಲ್ಲ, ಆ ನನ್ನ ಅಣ್ಣ ತಮ್ಮಂದ್ರು, ನನ್ನ ಹಿರಿಯ ಹೋರಾಟಗಾರನ ಕೊನೆ ಪಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಬಿಡಿ ಸ್ವಾಮಿ ಸಿದ್ದರಾಮಯ್ಯ. ಅಲ್ಲಿಗಾದ್ರೂ ಅವರ ಆ ದಾಹ ತಣಿಬಹುದು. ನಿಗಮ ಮಂಡಳಿಗಳು ಮತ್ತು ಮಗದು ಏನೇನೋ ಇರ್ತವೆ, ಎಲ್ಲೂ ನೀವು ಅವಕಾಶ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಸ್ಬಿಟ್ಟು ಅಧ್ಯಕ್ಷರನ್ನ ಮಾಡ್ಬಿಡಿ, ಸ್ವಲ್ಪ ಸಮಾಧಾನ ಆಗುತ್ತೆ. ಆ ಋಣ ತೀರಿಸಿದ ಕರ್ಮನಾದ್ರೂ ನಿಮ್ಮನ್ನು ಕಳೀತದೆ. ನಿಮ್ಮ ಮಗನ MLC ಮಾಡೋಕ್ಕಾಗತ್ತೆ, MLA ಮಾಡೋಕ್ಕಾಗತ್ತೆ. ಯಾಕೆ ದಲಿತ ಸಂಘಟನೆ ನನ್ನ ಹಿರಿಯ ಅಣ್ಣದಿರನ್ನ ಯಾಕೆ ನೀವು ಅಯ್ಯೋ ಅನ್ನಿಸ್ತಾ ಇದ್ದೀರಿ? ನೀವು ಎಷ್ಟೆಷ್ಟು ಅಯ್ಯೋ ಅನ್ನಿಸ್ತೀರಿ, ಆ ನೋವನ್ನ ಅವ್ರು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ, ನಿಮ್ಮ ಮೇಲೆ ಹಾಕಕ್ಕಾಗಲ್ಲ. ಅವರು ನಮ್ಮ ಮೇಲೆ ತಿರುಗಿ ಬೀಳ್ತಾರೆ, ನಮ್ಮ ವಿರುದ್ಧ ಮಾತಾಡ್ತಾರೆ. ಯಾಕೆ? ನಾವು ಮಾತಾಡ್ತಾರೆ ಸಮಾಜದ ಪರವಾಗಿ. ಸ್ಪಷ್ಟಪಡಿಸ್ಬಿಡ್ತೀನಿ, ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಪರವೂ ಅಲ್ಲ, ವಿರೋಧವೂ ಅಲ್ಲ. ಮೂಢ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕುಟುಂಬದ ವೈಯಕ್ತಿಕ ಕ್ರಿಮಿನಲ್ ಕೇಸ್. ಇಟ್ಸ್ ಅ ಪ್ಯೂರ್ಲಿ ಪರ್ಸನಲ್ ಕ್ರಿಮಿನಲ್ ಕೇಸ್. ಅವ್ರ ಹೆಂಡತಿ ಮತ್ತೆ ಅವರಿಗೆ ಸಂಬಂಧಪಟ್ಟಿದ್ದು. ಮೂಢಾದವರು ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ, SITನವರು ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ, CBI ಬಂದು ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಾನೂನಿನ ಪರಿಣಿತರು ಸಿದ್ದರಾಮಯ್ಯನವರು ಆ ಕೇಸಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ಕೋತಾರೆ. ಇಡೀ ರಾಜ್ಯದ ವಿದ್ಯಾರ್ಥಿ ಸಮುದಾಯವೂ ಸೇರಿದಂತೆ ದಲಿತ ಸಮುದಾಯ ಸೇರಿದ ಹೋಗಿ ಮೂಡಾದಲ್ಲಿ ನಾವು ಅನ್ಯಾಯ ಆಗಿದೆ, ನಾವು ಸಿದ್ದರಾಮಯ್ಯ ಪರವಾಗಿದ್ದೀವಿ ಅಂದ್ರೆ ಅನ್ಕೊಳ್ಳಿ, ನಿಮ್ಗೆ ಅಕ್ಕಿತ್ತೆ, ನಿಮಗೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ, ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನಿ. ಆದ್ರೆ ದಲಿತ ಸಮುದಾಯದ ಇಂಥ ದೊಡ್ಡ ಅನ್ಯಾಯಗಳ ಬಗ್ಗೆ ನಾವು ಮಾತಾಡಲ್ಲ, ಅವ್ರ ಪರವಾಗಿ ನಿಲ್ತೀವಿ ಅಂತಂದ್ರೆ ಅದು ಆತ್ಮವಂಚನೆ ಆಗ್ತದೆ. ಈ ನಾಡಿನ ಯುವ ಸಮುದಾಯ ಇನ್ನು ಮುಂದೆ ನಿಮ್ಮನ್ನ ನಾಯಕರು ಅಂತ ಒಪ್ಕೊಳ್ಳುವಾಗ ಸಾಕಷ್ಟು ಯೋಚನೆ ಮಾಡಬೇಕಾಗ್ತದೆ. ಮತ್ತೊಂದು ದುರಂತ ಏನು ಅಂದ್ರೆ, ಇದೇ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯಾವ ತಕರಾರು ಮತ್ತೆ ಏನೋ ಸಪೋರ್ಟ್ ಇಲ್ಲ. ಅದು ಅವ್ರು ಸಂಬಂಧಪಟ್ಟಿದ್ದು ಅವ್ರು ಏನೋ ಮಾಡ್ಕೋತಾರೆ, ನಮಗೆ ಗೊತ್ತಿಲ್ಲ, ಅದು ಅವ್ರ ವೈಯಕ್ತಿಕ ವಿಚಾರ. ಆದ್ರೆ ವಿದ್ಯಾರ್ಥಿ ಮಿತ್ರರು ಯೂನಿವರ್ಸಿಟಿಗಳಿಂದ ಬಂದು ಇಲ್ಲಿ ನಿಂತು ಪಂಜಿನ ಮೆರವಣಿಗೆ ಮಾಡಿ ಸಿದ್ದರಾಮಯ್ಯನವ್ರ ಪರವಾಗಿ ಘೋಷಣೆಗಳನ್ನ ಕೂಗುವುದು. ಆ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿಂದ ಹೇಳೋಕೆ ಇಷ್ಟಪಡೋದೇನು ಅಂದ್ರೆ, ನಿಮ್ಮ ಪ್ರಬುದ್ಧ ಸ್ಕೀಮನ್ನ ಕಿತ್ಕೊಂಡಿದ್ದು ಸಿದ್ದರಾಮಯ್ಯ. ಸ್ಕಾಲರ್ಶಿಪ್ ನಿಂತಿದೆ, ಸಿದ್ದರಾಮಯ್ಯ ಅದನ್ನ ಮಾಡಿದ್ದು. ಪ್ರೈಸ್ ಮನಿ ನಿಂತಿದೆ, ಅದು ಸಿದ್ದರಾಮಯ್ಯ ಮಾಡಿದ್ದು. ನಿಮ್ಮ ಕುಟುಂಬದವರಿಗೆ ಆಶ್ರಯ ಯೋಜನೆಯಲ್ಲಿ, ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ದುಡ್ಡಿಲ್ಲ, ಅದು ಸಿದ್ದರಾಮಯ್ಯ ಮಾಡಿದ್ದು. PTCL ಕಾಯ್ದೆ ತಿದ್ದುಪಡಿ ಮಾಡ್ತೀವಿ ಅಂತ ನಾಟಕ ಮಾಡಿ DC SC ಕೈಲಿ ಇಂಪ್ಲಿಮೆಂಟ್ ಮಾಡಿಸ್ತಾ ಇಲ್ಲ, ಅದು ಸಿದ್ದರಾಮಯ್ಯನವ್ರ ತಪ್ಪು. ನಿಮ್ಮ ಸಮುದಾಯವನ್ನ ಸಮಾಧಿ ಮಾಡ್ತಾ ಇದ್ದಾರೆ, ಅವ್ರ ಪರವಾಗಿ ಪಂಜಿಡ್ಕೊಂಡು ಬಂದಿದ್ರಲ್ಲ, ಇದನ್ನ ನೋಡಿನೇ ಬಾಬಾ ಸಾಹೇಬ್ ಅವತ್ತು ಹೇಳಿದ್ದು, ಈ ವಿದ್ಯಾರ್ಥಿ ಸಮುದಾಯವೇ ನನ್ನ ಶತ್ರು ಆಗಿ ಕಾಡ್ತಾ ಇದೆ. ಅವ್ರಿಗೆ ಅರ್ಥವೇ ಆಗ್ತಾ ಇದೆ. ಯಾವ ನನ್ನ ವಿರೋಧಿಗಳು ನನ್ನನ್ನು ವಿರೋಧಿಸ್ತಾರೆ ಪ್ರತಿ ದಿವಸ, ಅವ್ರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಯಾರ ಪರವಾಗಿ ನಾನು ಹಗಲು ರಾತ್ರಿ ಮಾತಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದಾರೆ. ನಾನಕ್ ಚಂದ್ರತ್ತು ಈ ಸತ್ಯವನ್ನ ಈ ಸಮಾಜಕ್ಕೆ ಹೇಳುವಂತ ಕೊನೆಗಾಲದಲ್ಲಿ ಕಣ್ಣೀರು ಹಾಕೊಂಡು ಸತ್ರಲ್ಲ, ಅದು ಈ ಸಮಾಜದ ದುರಂತ. ಅದು ಇವತ್ತಿಗೂ ಕೂಡ ಹಿಂಗೆ ಬಂದಿದೆ. ಸೊ ಇಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಕಾಂಗ್ರೆಸ್ ಸರ್ಕಾರ ಇರಬೇಕಾ, ತೊಲಗಬೇಕಾ? ನೆಕ್ಸ್ಟ್ ಕೇಳ್ತಾರೆ, ಹಂಗಾರೆ ಕಾಂಗ್ರೆಸ್ನ ಕಳಿಸ್ಬಿಟ್ಟು BJP ತರ್ತೀರಾ? BJP ಉಗಿರಿ ಮಕ್ಕೆ, ಬೇರೆ ಯಾರು ಇಲ್ವೇನ್ರಿ? ಈ ಕೈ ನೋಡಿ, ಸ್ಟೇಜ್ ಮೇಲೆ ಇಷ್ಟೆಲ್ಲ ಕಾಣ್ತಾ ಇಲ್ವೇನ್ರಿ? ಇವರೆಲ್ಲ ರಾಜಕಾರಣ ಮಾಡೋದಕ್ಕೆ, ನಿಮ್ಮ ಪರವಾಗಿ ಧ್ವನಿ ಎತ್ತೋದಕ್ಕೆ ವಿಧಾನಸೌಧಕ್ಕೆ ಲಾಯಕ್ಕಿಲ್ವಾ? ಆಮೇಲೆ ಆ ಬದಲಾವಣೆಯ ಗಾಳಿ ಒಂದೇ ಸಲ ಬಿರುಗಾಳಿ ತರ ಬೀಸ್ಬಿಡಲ್ಲ, ಒಂದೊಂದೇ ಹೆಜ್ಜೆ. ಮೊದಲು ಇಡೀ ರಾಜ್ಯದಿಂದ ನೀವೆಲ್ಲ ಒಟ್ಟಾಗಿ ನಿಂತು ಒಂದು ಧ್ವನಿಯನ್ನ ಕಳಿಸಿ, ಎರಡು ಕಳಿಸಿ, ನಂತರ ಯಾವುದೇ ಬದಲಾವಣೆ 5 ವರ್ಷದಲ್ಲಿ ಆಗ್ಬೇಕು ಅಂತಿಲ್ಲ. RSSನವರು ಈ ಬದಲಾವಣೆಗೋಸ್ಕರ 1925ರಲ್ಲಿ ಸಂಘ ಕಟ್ಟಿದ್ರು. 100 ವರ್ಷ ಆಗುತ್ತೆ ಮುಂದಿನ ವರ್ಷಕ್ಕೆ. 100 ವರ್ಷ ಕಾಯ್ದಿದ್ದಾರೆ, ಇನ್ನೂ ಈ ದೇಶನ ಅವ್ರು ತೆಕ್ಕೆ ತೊಗೊಳಕ್ಕಾಗಿಲ್ಲ. ನಾವು ಮನಸ್ಸು ಮಾಡಿದ್ರೆ 25 ವರ್ಷ ನಾವೇ ಬದುಕಿರ್ಬೇಕು ಅಂತೇನಿಲ್ಲ. ಈ ಸಮುದಾಯಗಳನ್ನ ಕಾಪಾಡೋದಕ್ಕೆ ಒಂದು ಪರ್ಯಾಯ ರಾಜಕಾರಣದ ಶಕ್ತಿಯನ್ನ ಕಟ್ಟಿ ಈ ಕೋಮುವಾದಿ ಸರ್ಕಾರಗಳನ್ನ, ಜಾತಿವಾದಿ ಸರ್ಕಾರಗಳನ್ನ ಕಿತ್ತೋಗಕ್ಕಾಗಲ್ಲ. ಅವರೇ ಗತಿ ಅಂತಂದ್ರೆ, ನಾನು ಒಂದು ಪ್ರಶ್ನೆಯನ್ನ ಕೊನೆಗೆ ಹೇಳಿ ಮುಗಿಸ್ಬಿಡ್ತೀನಿ. ನಾನು ಎಲ್ಲರನ್ನೂ ಕೇಳ್ತೀನಿ, ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ರೆ ಯಾರನ್ನ ತತ್ತೀರಾ? ಸಿದ್ದರಾಮಯ್ಯ ಲಾಸ್ಟು, ಸಿದ್ದರಾಮಯ್ಯ ಇದ್ರೆ ಬದುಕೋದು, ಸಿದ್ದರಾಮಯ್ಯ ಇದ್ರೆ. ನಾನು ಯಾರು ಸಾವನ್ನು ಬಯಸಬಾರ್ದು. ಆದರೆ ಪ್ರಕೃತಿ ನಿಯಮ, ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯ್ಬೇಕು. ನಾನು ಸಾಯ್ಬೇಕು, ನೀವು ಸಾಯ್ಬೇಕು, ಇಲ್ಲಿರೋರು ಸಾಯ್ಬೇಕು, ಎಲ್ಲರೂ ಸಾಯ್ಬೇಕು. ಸಿದ್ದರಾಮಯ್ಯನವರು ಒಂದು ದಿವಸ ಸಿದ್ದರಾಮಯ್ಯನೊಂದಿಗೆ ಸೇರ್ಕೋತಾರೆ.
ಸಿದ್ದರಾಮಯ್ಯನೇನಾದರೂ ಜೀವ ಕಳ್ಕೊಂಡ್ರೆ ನೀವೆಲ್ಲ ನೇಣಾಕೊಂಡ್ಬಿಡ್ತೀರಾ? ಬದುಕಲ್ವಾ? ಅಲ್ಲಿ ನಾಚಿ ಊಟ ಮಾಡಲ್ವಾ? ನಿದ್ದೆ ಮಾಡಲ್ವಾ? ನಿಮ್ಮ ಹೆಂಡತಿ ಮಕ್ಕಳ ಹತ್ರ ಮಾತಾಡಲ್ವಾ? ಸಿದ್ದರಾಮಯ್ಯ ಬಿಟ್ಟರೆ ಯಾರು ಇದ್ದಾರೆ? ಯಾಕ್ರಿ ಖರ್ಗೆ ಅವ್ರು ಕಾಣಲ್ವಾ? ಪರಮೇಶ್ವರ್ ಕಾಣಲ್ವಾ? ಆಂಜನೇಯ ಕಾಣಲ್ವಾ? ಕೆ ಎಸ್ ಮುನಿಯಪ್ಪ ಕಾಣಲ್ವಾ? ಸತೀಶ್ ಜಾರಕಿಹೊಳಿ ಕಾಣಲ್ವಾ? ಅವರೆಲ್ಲ ಸರಿ ಇದ್ದಾರೆ ಅಂತ ಅಲ್ಲ, ಅವ್ರು ಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂದ್ರೆ ನಂತರದ ನಾಯಕತ್ವವನ್ನು ಅವರು ಸರ್ವನಾಶ ಮಾಡಿದ್ದಾರೆ ಅಂತ ಅರ್ಥ. ಅಂತ ಸರ್ವನಾಶಕ ಗುಣಕದ ನಾಯಕತ್ವ ಯಾಕೆ ಬೇಕು? ಯಾರಿಗ್ ಬೇಕು? ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಬರೋದಕ್ಕೆ ಮುಂಚೆ ಈ ದಲಿತ ಸಮುದಾಯ ಇಲ್ಲಿ ಬದುಕಿರ್ಲಿಲ್ವಾ? ಅವ್ರ ನಂತರ ಇರಲ್ವಾ? ಯಾಕೆ ಈ ರೀತಿಯಾದಂತಹ ಪರಾವಲಂಬಿ ಮನಸ್ಥಿತಿನಲ್ಲಿ ನಾವು ಬದುಕಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಾವೀಗ ರಾಜ್ಯಪಾಲರ ಭವನಕ್ಕೆ ಇದೆ, 3 ಗಂಟೆಗೆ ಹೋಗೋದಿದೆ, ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಕಾರ್ಯಕ್ರಮದ ನಂತರ ನೀವೆಲ್ಲ ಊಟಕ್ಕೆ ಹೋಗಿ ನಾವು ರಾಜ್ಯಪಾಲರ ಹತ್ರ ಹೋಗಿ ಈ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಗಟ್ಟಿ ಧ್ವನಿಯನ್ನೆಲ್ಲ ಸ್ಥಾಪನೆ ಮಾಡಿ ಕ್ರಮಕ್ಕಾಗಿ ಒತ್ತಾಯಿಸಿ ಬರ್ತೀವಿ. ಬರೀ ಮನವಿ ಕೊಟ್ಟು ಬರೋದಲ್ಲ. ಒಂದಿಷ್ಟು ದಿನಗಳ ನಂತರ ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡ್ರಿ ರಾಜ್ಯಪಾಲರ ಅಂತ ಅವ್ರ ಹತ್ರ ಕೇಳ್ತೀವಿ. ಅವ್ರು ಏನೋ ಕ್ರಮ ತಗೊಂಡಿರ್ಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿವಸದಲ್ಲಿ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾಗ್ತವೆ. ಆಗ ನಾವು ನೀವೆಲ್ಲ ಒಟ್ಟಿಗೆ ಕೈ ಜೋಡಿಸಬೇಕು. ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾಂನಲ್ಲಿ ಬೆಂಗಳೂರಿನಿಂದ ಅಲ್ಲಿವರೆಗೂ ಒಂದು ಪ್ರತಿಭಟನೆ ಕಾವನ್ನ ಬೆಂಕಿಯನ್ನ ಹಚ್ಚೋದಕ್ಕೆ ನಾವು ರೆಡಿ ಇದ್ದೀವಿ. ಆಗ ನೀವೆಲ್ಲರೂ ಕೂಡ ಪಂಜಿಗಳನ್ನ ಹಿಡಿದು ನಮ್ಮ ಜೊತೆ ಬರಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್.